ಸುಖಭೋಗದಲ್ಲಿ ತಪ್ಪಿಲ್ಲ, ಅಪರಾಧ ಪ್ರಜ್ಞೆ ಬೇಡ. ಈ ಮಾತು ನಮ್ಮಲ್ಲಿ ಬಹುತೇಕರಿಗೆ ಸಂಗೀತದಂತೆ ಕೇಳಿಸಬಹುದು. ವಾಸ್ತವವಾಗಿ ನಮ್ಮಲ್ಲಿ ಅನೇಕರಂತೂ ಅಂತಹ ಅಪರಾಧ ಭಾವವನ್ನೇ ಅನುಭವಿಸುವುದಿಲ್ಲ. ಆದರೆ ಹೆಚ್ಚಿನ ಧರ್ಮಗಳು ಆತ್ಮ ಸಂಯಮವನ್ನು ಬೋಧಿಸುತ್ತವೆ. ಬೈಬಲ್ ಅದನ್ನು ಹೇಳುತ್ತದೆ, ಕುರಾನ್ ಅದಕ್ಕೆ ಒತ್ತು ನೀಡುತ್ತದೆ. ಹೆಚ್ಚಿನ ಭಾರತೀಯ ಧರ್ಮಗಳು ಮಿತಭೋಗವನ್ನೇ ಶಿಫಾರಸು ಮಾಡುತ್ತವೆ. ಹಾಗಾದರೆ ಸುಖಭೋಗಗಳ ವಿರುದ್ಧ ಎಚ್ಚರಿಸುವ ಈ ಎಲ್ಲಾ ಧರ್ಮಗಳು ತಪ್ಪಾಗಿವೆಯೇ? ನೀವು ಸಂಪೂರ್ಣವಾಗಿ ಧರ್ಮವನ್ನು ನಂಬದವರಾಗಿದ್ದರೂ ಸಹ ಅತಿಯಾದ ಸುಖಭೋಗಗಳ ಬಗ್ಗೆ ಎಚ್ಚರಿಕೆಯಿಂದಿರಬೇಕೆಂಬುದರಲ್ಲಿ ಸ್ವಲ್ಪ ಸತ್ಯವಿದೆ. ಇಂದ್ರಿಯ ಸುಖಗಳಲ್ಲಿ ಅತಿಯಾಗಿ ಮುಳುಗುವುದರಿಂದ ಕೆಲವು ಅನಾನುಕೂಲಗಳಿವೆ. ಯಾವುದೇ ಸುಖವು ಶಾಶ್ವತವಲ್ಲ. ನಿಮ್ಮ ದೇಹವು ಬಹಳ ಬೇಗ ಇನ್ನಷ್ಟು ಆನಂದಿಸಲಾಗದ ಹಂತವನ್ನು ತಲುಪುತ್ತದೆ. ನೀವು ಅತಿಯಾಗಿ ತಿಂದರೆ, ಆಹಾರ ಎಷ್ಟೇ ರುಚಿಕರವಾಗಿದ್ದರೂ ನಿಮ್ಮ ದೇಹ ಒಂದು ಮಿತಿಗೆ ಮೀರಿ ಅದನ್ನು ಆನಂದಿಸುವುದಿಲ್ಲ. ಕೆಲವೊಮ್ಮೆ ಆನಂದಿಸುವ ಆಸೆ ನಿಮಗೆ ಇನ್ನೂ ಇರಬಹುದು, ಆದರೆ ಆನಂದ ಕೊಡುವ ವಸ್ತುವೇ ಮುಗಿದು ಹೋಗಿರುತ್ತದೆ. ಯಾವುದೇ ಭೌತಿಕ ವಸ್ತು ಶಾಶ್ವತವಲ್ಲದ ಕಾರಣ ಇದು ಆಗಾಗ್ಗೆ ಸಂಭವಿಸುತ್ತದೆ. ನೀವು ಎಷ್ಟು ಹೆಚ್ಚು ಸುಖಭೋಗಗಳಲ್ಲಿ ತೊಡಗುತ್ತೀರೋ ಅಷ್ಟೇ ಹೆಚ್ಚು ಅವುಗಳ ಮೇಲಿನ ಬಯಕೆ ಹೆಚ್ಚುತ್ತಾ ಹೋಗುತ್ತದೆ. ದೇಹವು ತೃಪ್ತಿಯ ಹಂತವನ್ನು ತಲುಪಿದ್ದರೂ ಸಹ ಇದು ಸಂಭವಿಸಬಹುದು. ಆಗ ಇದು ಸಂಪೂರ್ಣವಾಗಿ ಮನಸ್ಸಿನ ಹಂಬಲ. ಇನ್ನು ಸಾಕು, ನಾನು ಸಂಪೂರ್ಣ ತೃಪ್ತನಾಗಿದ್ದೇನೆ ಎಂದು ಅನಿಸುವ ಹಂತ ಬಹುಶಃ ಎಂದಿಗೂ ಬರುವುದಿಲ್ಲ. ಈ ಅಂತ್ಯವಿಲ್ಲದ ಬಯಕೆ ನಿಮ್ಮನ್ನು ಅಶಾಂತನನ್ನಾಗಿ ಮಾಡುತ್ತದೆ. ನೀವು ಆ ಸುಖವನ್ನು ಬೆನ್ನಟ್ಟುತ್ತಲೇ ಇರುತ್ತೀರಿ, ಆದರೆ ಅದು ನಿಮ್ಮ ಕೈಗೆ ಸಿಗದಷ್ಟು ದೂರ ಉಳಿಯುತ್ತಲೇ ಇರುತ್ತದೆ. ಈ ಸಂದರ್ಭದಲ್ಲಿ ಪ್ರಾಚೀನ ಭಾರತೀಯ ಗ್ರಂಥವಾದ ಭಗವದ್ಗೀತೆ ಒಂದು ಗಂಭೀರವಾದ ಚಿತ್ರಣವನ್ನು ನೀಡುತ್ತದೆ. ಅದು ಹೀಗೆ ಹೇಳುತ್ತದೆ, ಒಬ್ಬನು ಇಂದ್ರಿಯ ವಿಷಯಗಳ ಬಗ್ಗೆ ನಿರಂತರವಾಗಿ ಚಿಂತಿಸುತ್ತಿದ್ದರೆ ಅವನಿಗೆ ಅವುಗಳ ಮೇಲೆ ಆಸಕ್ತಿ ಬೆಳೆಯುತ್ತದೆ. ಆ ಆಸಕ್ತಿಯಿಂದ ಬಯಕೆ ಹುಟ್ಟುತ್ತದೆ. ಬಯಕೆ ಈಡೇರದಿದ್ದರೆ ಕೋಪ ಉಂಟಾಗುತ್ತದೆ. ಕೋಪವು ಮೋಹಕ್ಕೆ ಕಾರಣವಾಗುತ್ತದೆ. ಮೋಹವು ಗೊಂದಲವನ್ನು ಉಂಟು ಮಾಡುತ್ತದೆ. ಗೊಂದಲದಿಂದ ವಿವೇಕ ನಾಶವಾಗುತ್ತದೆ. ವಿವೇಕ ನಾಶವಾದಾಗ ಮನುಷ್ಯನು ಸಂಪೂರ್ಣವಾಗಿ ಪತನಗೊಳ್ಳುತ್ತಾನೆ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷುಪಜಾಯತೆ ಸಂಘಾತ್ ಸಂಜಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹ ಸಮೋಹಾತ್ ಸ್ಮೃತಿವಿಭ್ರಮಃ ಸ್ಮೃತಿಭಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ಸೀಮಿತ ಸಂಪನ್ಮೂಲಗಳಿರುವ ನಮ್ಮ ಜಗತ್ತಿನಲ್ಲಿ ಯಾವುದೇ ಸಂಪನ್ಮೂಲವನ್ನು ಅತಿಯಾಗಿ ಬಳಸಿದರೆ ಅದು ಕ್ಷೀಣಿಸುತ್ತದೆ. ಅದರ ಪರಿಣಾಮವಾಗಿ ಮತ್ತೊಬ್ಬನು ತನ್ನ ನ್ಯಾಯಯುತ ಪಾಲಿನಿಂದ ವಂಚಿತನಾಗಬಹುದು. ಅಂತಿಮವಾಗಿ ಅದು ಇರುವವರು ಮತ್ತು ಇಲ್ಲದವರು ಎಂಬ ಅಸಮಾನತೆಯನ್ನು ಹೆಚ್ಚಿಸುತ್ತದೆ. ಆ ಅಸಮಾನತೆಯು ಸಾಮಾಜಿಕ ಅಶಾಂತಿಗೆ ಕಾರಣವಾಗಬಹುದು. ಅದರ ದುಷ್ಪರಿಣಾಮ ಕೊನೆಗೆ ಪರೋಕ್ಷವಾಗಿ ನಿಮಗೂ ಕಟ್ಟಬಹುದು. ಬೌದ್ಧ ಧರ್ಮದಂತಹ ಭಾರತೀಯ ಧರ್ಮಗಳು ಈ ವಿಷಯದಲ್ಲಿ ಒಂದು ತೀವ್ರವಾದ ನಿಲುವನ್ನು ತೆಗೆದುಕೊಂಡವು. ಎಲ್ಲ ಆಸೆಗಳನ್ನು ತ್ಯಜಿಸಿ ಎಂದು ಬುದ್ಧನು ಉಪದೇಶಿಸಿದನು, ಏಕೆಂದರೆ ಆಸೆಯೇ ಎಲ್ಲಾ ದುಃಖಗಳ ಮೂಲ ಕಾರಣ. ಆದರೆ ಇದು ವ್ಯಾವಹಾರಿಕವೇ? ಭಾರತೀಯ ಋಷಿ ಮನು ಹೀಗೆ ಹೇಳುತ್ತಾನೆ, ಆಸೆ ಇಲ್ಲದೆ ಯಾರೂ ಯಾವುದೇ ಕಾರ್ಯವನ್ನು ಮಾಡಲು ಸಾಧ್ಯವಿಲ್ಲ. ಒಬ್ಬ ವ್ಯಕ್ತಿಯ ಪ್ರತಿಯೊಂದು ಸಾಧನೆಯ ಹಿಂದೆಯೂ ಯಾವುದೋ ಒಂದು ಆಸೆ ಇದ್ದೇ ಇರುತ್ತದೆ. ಅಕಾಮಸ್ಯ ಕ್ರಿಯಾ ಕಾಚಿತ್ ದೃಶ್ಯತೆ ನೇಹ ಕರ್ಹಿಚಿತ್ ಯದ್ಯದ್ದಿ ಕುರುತೆ ಕಿಂಚಿತ್ ತತ್ತತ್ ಕಾಮಸ್ಯ ಚೇಷ್ಟಿತಂ. ಇಷ್ಟು ನಿಜವಾದ ಮಾತು. ಮನುಷ್ಯರಿಗೆ ಯಾವುದೇ ಆಸೆಗಳೇ ಇರದಿದ್ದರೆ ಮಾನವ ಕುಲ ಇಷ್ಟೊಂದು ಪ್ರಗತಿಯನ್ನು ಸಾಧಿಸಬಹುದಿತ್ತೇ? ಆಸೆಗಳಿಗೆ ದುಷ್ಪರಿಣಾಮಗಳು ಇವೆ ಎಂಬುದು ನಿಜ. ಹಾಗೆಂದ ಮಾತ್ರಕ್ಕೆ ಅವುಗಳನ್ನು ಸಂಪೂರ್ಣವಾಗಿ ತ್ಯಜಿಸುವುದು ವ್ಯಾವಹಾರಿಕವೂ ಅಲ್ಲ, ಅಪೇಕ್ಷಣೀಯವೂ ಅಲ್ಲ. ಹಾಗಾದರೆ ಈ ಎರಡು ವಿರುದ್ಧಾಭಾಸಗಳ ನಡುವೆ ಸಮತೋಲನವನ್ನು ಹೇಗೆ ಸಾಧಿಸಬೇಕು? ವೈದಿಕ ಭಾರತೀಯರು ಈ ವಿಷಯದಲ್ಲಿ ಬಹಳ ಸಮತೋಲನದ ದೃಷ್ಟಿಕೋನವನ್ನು ಹೊಂದಿದ್ದರು. ಮಾನವನ ಎಲ್ಲ ಪ್ರಗತಿಯ ಹಿಂದಿರುವ ಪ್ರೇರಕ ಶಕ್ತಿಯಾಗಿ ಆಸೆಗಳ ಪಾತ್ರವನ್ನು ಅವರು ಅರಿತಿದ್ದರು. ಅದೇ ಸಮಯದಲ್ಲಿ
ಅವುಗಳ ಅನಿವಾರ್ಯ ದುಷ್ಪರಿಣಾಮಗಳ ಬಗ್ಗೆಯೂ ಅವರಿಗೆ ಸ್ಪಷ್ಟ ಅರಿವಿತ್ತು. ಆಸೆಗಳನ್ನು ಸಂಪೂರ್ಣವಾಗಿ ತ್ಯಜಿಸುವುದು ವಾಸ್ತವದಲ್ಲಿ ಅಸಾಧ್ಯ ಎಂಬುದನ್ನು ಅವರು ಒಪ್ಪಿಕೊಂಡಿದ್ದರು. ಬುದ್ಧನು ಹೇಳಿದ್ದು ಸನ್ಯಾಸಿಗಳು ಮತ್ತು ವಿರಕ್ತರಿಗೆ ಸಹಜವಾಗಿರಬಹುದು, ಆದರೆ ಸಂಸಾರದಲ್ಲಿ ಬದುಕುವ ಬಹುತೇಕ ಜನರಿಗೆ ಅದು ಸಾಧ್ಯವಾಗುವುದಿಲ್ಲ. ಈ ವಿಷಯದಲ್ಲಿ ಪ್ರಾಚೀನ ಉಪನಿಷತ್ತುಗಳು ಅತ್ಯಂತ ವ್ಯಾವಹಾರಿಕವಾದ ದೃಷ್ಟಿಕೋನವನ್ನು ಹೊಂದಿವೆ. ಅವು ಅತಿಯಾದ ಸುಖ ಭೋಗ ಮತ್ತು ಸಂಪೂರ್ಣ ಸ್ವಯಂ ನಿರಾಕರಣೆ ಎಂಬ ಎರಡು ತುದಿಗಳ ನಡುವೆ ಸುಂದರವಾದ ಸಮತೋಲನವನ್ನು ಸಾಧಿಸುತ್ತವೆ. ಈ ವಾಸ್ತವಿಕ ದೃಷ್ಟಿಕೋನವು ಬಹುತೇಕ ಎಲ್ಲ ಉಪನಿಷತ್ತುಗಳಲ್ಲೂ ಕಾಣಿಸುತ್ತದೆ. ಅವು ಲೌಕಿಕ ಸುಖಗಳಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗುವುದನ್ನು ಪ್ರೋತ್ಸಾಹಿಸುವುದಿಲ್ಲ. ಅದೇ ಸಮಯದಲ್ಲಿ ಎಲ್ಲ ಸುಖಗಳನ್ನು ಸಂಪೂರ್ಣವಾಗಿ ತ್ಯಜಿಸಬೇಕೆಂದು ಹೇಳುವುದಿಲ್ಲ. ಈ ಸಮತೋಲನವನ್ನು ಈಶಾವಾಸ್ಯ ಉಪನಿಷತ್ತು ಅತ್ಯಂತ ಸುಂದರವಾಗಿ ವ್ಯಕ್ತಪಡಿಸುತ್ತದೆ. ಅದು ಹೀಗೆ ಹೇಳುತ್ತದೆ: ಚರಾಚರಗಳನ್ನೊಳಗೊಂಡ ಈ ಇಡೀ ವಿಶ್ವವು ವಿಶ್ವದೊಡೆಯನಿಗೆ ಸೇರಿದ್ದು. ಅದು ಯಾವುದೇ ಒಬ್ಬ ವ್ಯಕ್ತಿಯ ಖಾಸಗಿ ಆಸ್ತಿಯಲ್ಲ. ಆದ್ದರಿಂದ ಅತಿಯಾದ ಸ್ವಾಮಿತ್ವದ ಭಾವನೆ ಬೆಳೆಸಿಕೊಳ್ಳಬೇಡಿ. ಸಂಯಮದಿಂದ ಅನುಭವಿಸಿ. ಬೇರೆಯವರ ನ್ಯಾಯಯುತ ಪಾಲನ್ನು ಕಸಿದುಕೊಳ್ಳಬೇಡಿ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜಿತ ಮಾಗ್ರದಃ ಕಸ್ಯ ಸ್ವಿಧನಂ. ಆದರೆ ಕೇವಲ ಸುಖವನ್ನು ಅನುಭವಿಸಿದರಷ್ಟೇ ಸಾಲದು. ಜವಾಬ್ದಾರಿಯು ಅದರ ಜೊತೆಯಾಗಿರಬೇಕು. ನಮ್ಮ ಕರ್ತವ್ಯಗಳನ್ನು ನಾವು ನಿರ್ವಹಿಸಬೇಕು. ಹೀಗೆ ಬದುಕಿದ್ದೇ ಆದರೆ 100 ವರ್ಷ ಬದುಕಿದ್ದರೂ ಸಹ ಸುಖ ಭೋಗಗಳು ನಮ್ಮನ್ನು ಬಂಧಿಸುವುದಿಲ್ಲ. ಆದ್ದರಿಂದ ಸಂಯಮದಿಂದ ಸುಖಗಳನ್ನು ಅನುಭವಿಸುತ್ತಾ ನಿಮ್ಮ ಕರ್ತವ್ಯಗಳನ್ನು ನಿರಂತರವಾಗಿ ನಿರ್ವಹಿಸುತ್ತಾ ಪೂರ್ಣ ಜೀವನವನ್ನು ನಡೆಸುವ ಆಶಯವನ್ನು ಹೊಂದಿರಿ. ಇದಕ್ಕಿಂತ ಉತ್ತಮವಾದ ಜೀವನ ಮಾರ್ಗ ಮತ್ತೊಂದಿಲ್ಲ ಎಂದು ಇದೇ ಉಪನಿಷತ್ತು ಹೇಳುತ್ತದೆ. ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇಚ್ಛತಂ ಸಮಾ ಏವಂ ತ್ವಯಿ ನಾಣ್ಯತೆ ತೋಸ್ತಿ ನ ಕರ್ಮ ಲಿಪ್ಯತೆ ನರೇ. ಈಶಾವಾಸ್ಯ ಉಪನಿಷತ್ತು ಯಜುರ್ವೇದಕ್ಕೆ ಸೇರಿದುದು. ಅದೇ ಯಜುರ್ವೇದವು ಜೀವನದ ಬಗ್ಗೆ ನಮ್ಮ ಮನೋಭಾವ ಹೇಗಿರಬೇಕು ಎಂಬುದರ ಕುರಿತು ಮತ್ತೊಂದು ಸುಂದರವಾದ ಸಲಹೆಯನ್ನು ನೀಡುತ್ತದೆ. ಅದು ಹೀಗೆ ಹೇಳುತ್ತದೆ: ಇಡೀ ಜಗತ್ತಿನ ಕಣ್ಣಿನಂತಿರುವ ಸೂರ್ಯನು ಪ್ರತಿದಿನ ಪೂರ್ವದಲ್ಲಿ ಉದಯಿಸುತ್ತಾನೆ. ಆ ಉದಯಿಸುವ ಸೂರ್ಯನನ್ನು ನೋಡುತ್ತಾ ನಾವು 100 ವರ್ಷ ಬದುಕೋಣ. ಯಾರ ಮನಸ್ಸಿಗೂ ನೋವಾಗದಂತೆ ಮಾತನಾಡೋಣ. ಇತರರ ಮಾತನ್ನು ಆಲಿಸೋಣ. ಗೌರವಯುತವಾಗಿ 100 ವರ್ಷ ಬದುಕೋಣ. ಸಾಧ್ಯವಾದರೆ ಅದಕ್ಕಿಂತಲೂ ಹೆಚ್ಚು ಕಾಲ ಬದುಕೋಣ. ತಚ್ಚಕ್ಷುರ್ದೇವಹಿತಂ ಪುರಸ್ತಾಚುಕ್ರಮುಚ್ಚರತ್ ಪಶ್ಯೇಮ ಶರದಶತಂ ಜೀವೇಮ ಶರದಂ ಶತಂ ಶೃಣುಯಾಮ ಶರದಶತಂ ಪ್ರಬ್ರವಾಮ ಶರದಶತಂ ಅಧೀನಾಸ್ಯಾಮ ಶರದಶತಂ ಭೂಯಶ್ಚ ಶರದಶತಾತ್. ಇಂತಹ ವ್ಯಾವಹಾರಿಕ ಮತ್ತು ಸಮತೋಲನದ ಜೀವನ ದರ್ಶನ. ಈ ಬಗ್ಗೆ ನೀವೇನು ಹೇಳುತ್ತೀರಿ ಎಂದು ಬರೆದು ತಿಳಿಸಿ. ನಾನು ನಿಮ್ಮ ಅಭಿಪ್ರಾಯವನ್ನು ತಿಳಿಯಲು ತುಂಬಾ ಉತ್ಸುಕನಾಗಿದ್ದೇನೆ. ಮತ್ತೆ ಭೇಟಿಯಾಗೋಣ.